ಕೊಲೆ ಪ್ರಕರಣದ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ರಾಘವೇಂದ್ರಗೆ ತನ್ನ ತಾಯಿಯ ಮುಖವನ್ನ ಕೊನೆಯದಾಗಿ ನೋಡುವುದಕ್ಕೆ ಕೋರ್ಟ್ ಅವಕಾಶವನ್ನ ಕೊಟ್ರು ಕೂಡ ತಾಯಿ ಮುಖದರ್ಶನದ ಅವಕಾಶ ಸಿಗ್ತಾ ಇಲ್ಲ. ತಾಯಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ಸಾಧ್ಯ ಆಗಿಲ್ಲ ಆರೋಪಿ ರಘು ಅಲಿಯಾಸ್ ರಾಘವೇಂದ್ರಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಕೆಲವೇ ಕ್ಷಣಗಳ ಹಿಂದೆ ವಿಚಾರಣೆ ಮಾಡಿದಂತಹ ಕೋರ್ಟ್ ತಾಯಿಯ ಮುಖವನ್ನ ಅಂತಿಮವಾಗಿ ನೋಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ರಘು ಅಲಿಯಾಸ್ ರಾಘವೇಂದ್ರ ಬರೋದಿಲ್ಲ ಅಂತ ತಿಳಿದು ಅವರ ಸಂಬಂಧಿಕರು ಅಂತ್ಯಕ್ರಿಯೆಯನ್ನ ನಡೆಸುತ್ತಿದ್ದಾರೆ. ಇವತ್ತು ಬೆಳಗಿನ ಜಾವ ರಾಘವೇಂದ್ರ ಅಲಿಯಾಸ್ ರಘು ತಾಯಿ ಮಂಜುಳಮ್ಮ ಸಾವನ್ನಪ್ಪಿದ್ದಾರೆ. ಮಂಜುಳಮ್ಮ ಅವರಿಗೆ 65 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಅವರು ಬರಳ್ತಿದ್ರು ಅನ್ನುವಂತ ಮಾಹಿತಿ. ಇವತ್ತು ಬೆಳಗ್ಗೆ ಅವರು ಸಾವನ್ನಪ್ತಾರೆ. ಆ ತಕ್ಷಣಕ್ಕೆ ರಾಘವೇಂದ್ರ ಅವರಿಗೆ ಸುದ್ದಿಯನ್ನ ತಲುಪಿಸುವಂತಹ ಕೆಲಸವನ್ನ ಹೇಗೆ ಮಾಡೋದು, ಯಾರನ್ನ ಸಂಪರ್ಕ ಮಾಡೋದು, ಎಷ್ಟು ಹೊತ್ತು ಅಂತ ಕಾಯೋದು, ಇದ್ಯಾವುದರ ಬಗ್ಗೆ ಕುಟುಂಬಸ್ಥರಿಗೆ ಸರಿಯಾಗಿ ಮಾಹಿತಿ ಇರೋದಿಲ್ಲ. ಯಾರೂ ಅವರಿಗೆ ಮಾಹಿತಿಯನ್ನ ನೀಡೋದಕ್ಕೆ ಮುಂದಾಗುವುದಿಲ್ಲ. ಹೀಗಾಗಿ ಅಂತ್ಯಕ್ರಿಯೆಯನ್ನ ನಡೆಸುವುದಕ್ಕೆ ಮುಂದಾಗ್ಬಿಡ್ತಾರೆ ಕುಟುಂಬಸ್ಥರು ಜೋಗಿಮಟ್ಟಿಯಲ್ಲಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಕೊನೆಯದಾಗಿ ತಾಯಿಯನ್ನ ನೋಡಬೇಕು ಅನ್ನುವಂಥ ರಾಘವೇಂದ್ರ ಅವರ ಆಸೆಗೆ ಕೋರ್ಟ್ ಅನುಮತಿ ಕೊಟ್ಟರೂ ಕೂಡ ಬಹುಶಃ ನೋಡೋದಿಕ್ ಸಾಧ್ಯ ಆಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆಲ್ರೆಡಿ ಶವವನ್ನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ. ವಿಷ್ಣು ಪ್ರಸಾದ್, ಖಂಡಿತ ವಿದ್ಯಶ್ರೀ, ಇವತ್ತು ರಘು ಅಲಿಯಾಸ್ ರಾಘವೇಂದ್ರ ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಇವರು ಚಿತ್ರದುರ್ಗದ ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿ ಆತ ಕೆಲಸವನ್ನು ಮಾಡ್ತಾ ಇದ್ದ. ಆತನ ಈ ಪ್ರಕರಣದಲ್ಲಿ ಭಾಗಿಯಾಗಿ ಜೈಲು ಸೇರಿದಂತಹ ಬಳಿಕ ನಿನ್ನೆ ಈಗ ಅವರ ತಾಯಿ ಕೂಡ ಮೃತಪಟ್ಟಿದ್ರು. ಅವರನ್ನ ಅಂತ್ಯಕ್ರಿಯೆಗೆ ಭಾಗಿಯಾಗಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿ ಸಲ್ಲಿಸುವಂತ ಕೆಲಸವನ್ನ ರಾಘವೇಂದ್ರ ಪರ ವಕೀಲರು ಇವತ್ತು ಬೆಳಿಗ್ಗೆ ಮಾಡಿದ್ರು. ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ಈಗ ಮಧ್ಯಾಹ್ನ ಅವರಿಗೆ ಹೋಗೋದಕ್ಕೆ ಪರ್ಮಿಷನ್ ಕೂಡ ಕೊಡುವಂತಹ ಕೆಲಸವನ್ನ ಮಾಡ್ತು. ಕರೆದೊಯ್ದು ಪೊಲೀಸರ ಭದ್ರತೆಯಲ್ಲಿ ಅವ್ರನ್ನ ಚಿತ್ರದುರ್ಗಕ್ಕೆ ಕರೆದೊಯ್ದು ಅವರ ತಾಯಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಜೈಲಿನಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡುವಂತಹ ಕೆಲಸವನ್ನ ಕೋರ್ಟ್ ಮಾಡಿತು. ಆದ್ರೆ ಅದು ಮಾಡುವಂತಹ ನಡುವೆ ಈಗ ಕೋರ್ಟ್ ಆದೇಶಕ್ಕೆ ಕೆಲ ನಿಮಿಷಗಳ ಮುಂಚೆ ಅವರ ತಾಯಿಯ ಅಂತ್ಯಕ್ರಿಯೆ ಆಗೋಗಿದೆ ಅನ್ನುವಂತಹ ವಿಚಾರಗಳು ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು. ನಮ್ಮ ಚಿತ್ರದುರ್ಗದಿಂದ ಈ ಮಾಹಿತಿ ಲಭ್ಯ ಆಗಿದ್ದು. ಅದರಲ್ಲಿ ಅವರು ಈಗಾಗಲೇ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸನ ಬೆಳಗ್ಗೆಯಿಂದಲೇ ಮಾಡಿದ್ರು. ಮತ್ತೆ ರಘು ಬರ್ತಾರೆ ಅಂತ ಹೇಳಿ ಇಲ್ಲಿ ತನಕ ಅವರ ಸಂಬಂಧಿಕರು ಕೂಡ ಈಗ ಸ್ಮಶಾನದಲ್ಲಿ ಕಾಯ್ತಾ ಇದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಕೋರ್ಟ್ ಆದೇಶ ಮಾಡೋದಕ್ಕೆ ಮುಂಚೆ ಅಲ್ಲಿ ಈಗ ಅಂತ್ಯಕ್ರಿಯೆ ಆಗೋಗಿದೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಿರುವಂತದ್ದು. ವಿದ್ಯಶ್ರೀ, ಇದೆಲ್ಲ ಒಂದ್ ಕಡೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಕೋರ್ಟ್ ಪರ್ಮಿಷನ್ ಕೊಡ್ತು, ಮಾನವೀಯತೆ ಗ್ರೌಂಡ್ ನಿಂದ ಅದನ್ನ ಅಲೋ ಕೂಡ ಮಾಡ್ತಾವ ಅರ್ಜಿಯನ್ನ. ಆದ್ರೆ ವಿಧಿ ಅವರ ತಾಯಿಯ ಮುಖವನ್ನ ಅವ್ರು ನೇರವಾಗಿ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬೋದು. ವಿದ್ಯಶ್ರೀ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.